ಆತ್ಮೀಯ ವಿದ್ಯಾರ್ಥಿ ತಮ್ಮೆಲ್ಲರಿಗೂ ವಿದ್ಯಾಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈ ಚಾನಲ್ ಅನ್ನು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ಗಳನ್ನು ನೀವು ತಕ್ಷಣ ಪಡೆಯಬಹುದು. ಇವತ್ತಿನ ಒಂದು ಅಧ್ಯಾಯ 2 ಅಂದರೆ GPSTR, HSTR, TET ಮತ್ತು SSLC ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗತಕ್ಕಂತಹ ಒಂದು ಅಧ್ಯಾಯ. ಅದರಲ್ಲಿ ಮುಖ್ಯವಾಗಿ HSTR ವಿಷಯಕ್ಕೆ ಸಂಬಂಧಿಸಿದಂತೆ ಪಠ್ಯಕ್ರಮ ಆಧಾರಿತವಾಗಿ ಒಂದು 2ನೆಯ ಅಧ್ಯಾಯ ಇದಾಗಿರುತ್ತದೆ. ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳು ಹಳೆಯ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ ಮತ್ತು ನವಶಿಲಾಯುಗ, ಲೋಹಯುಗ ಅಂತ ಹೇಳಿ ಗುರುತಿಸ್ತೀವಿ. ಈ 4 ಅಂಶಗಳ ಕುರಿತು ಈ ಒಂದು ಅಧ್ಯಾಯದಲ್ಲಿ ಈ ಅವಧಿಯಲ್ಲಿ ಅಧ್ಯಯನ ಮಾಡೋಣ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನ ಸಮುದಾಯಗಳ ಮೇಲೆ ಭೌಗೋಳಿಕ ಪರಿಸರ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನ ಬೀರಿರ್ತಕ್ಕಂಥದ್ದು. ಪ್ರಾಚೀನ ಕಾಲದಿಂದ ಇವತ್ತು ಆಧುನಿಕ ಕಾಲದವರೆಗೂ ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಉಳಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಅಲ್ಲಿರ್ತಕ್ಕಂತಹ ಭೌಗೋಳಿಕ ಪರಿಸರ ಮುಖ್ಯ ಕಾರಣ ಅಂತ ಹೇಳಿ ಗುರುತಿಸ್ತೀವಿ. ಮನುಷ್ಯನ ಚರಿತ್ರೆಯನ್ನು ನಾವು ತಿಳಿಬೇಕಾಗಿತ್ತು ಅಂದ್ರೂ ಸಹಿತ ಅಲ್ಲಿ ಏನ್ ಬೇಕು ಅಂದ್ರೆ ಭೌಗೋಳಿಕ ಪರಿಸರದ ಅರಿವು ಇವತ್ತು ಅತ್ಯವಶ್ಯಕ. ಅದರಲ್ಲಿ ಪ್ರಮುಖವಾಗಿ ಏಷ್ಯಾ ಖಂಡದ ದಕ್ಷಿಣದಲ್ಲಿರ್ತಕ್ಕಂಥ ಒಂದು ಉಪಖಂಡ ಯಾವುದು ಅಂದ್ರೆ ಭಾರತ ಅಂತ ಹೇಳಿ ಕರಿತೀವಿ. ಭಾರತವನ್ನ ಉಪಖಂಡ ಅಂತ ಹೇಳಿ ಕರೀಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂದ್ರೆ 3 ಕಡೆ ನೀರು, 1 ಕಡೆ ಭೂಭಾಗ ಹೊಂದಿರುವುದರಿಂದ ಇದನ್ನು ಉಪಖಂಡ, ಪರ್ಯಾಯ ದ್ವೀಪ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲಿ ಪರ್ಯಾಯ ದ್ವೀಪ ಎಂದರೇನು ಅಂತಕ್ಕಂಥದ್ದು GPSTR 2017ರಲ್ಲಿ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ. ಪರ್ಯಾಯ ದ್ವೀಪ ಅಂದ್ರೆ ಏನು ಅಂದಾಗ 3 ಕಡೆ ನೀರು, 1 ಕಡೆ ಭೂಭಾಗದಿಂದ ಆವೃತವಾಗಿರುವ ಭೂಪ್ರದೇಶ ಅಂತಕ್ಕಂಥದ್ದು. ಭಾರತದ ಜೊತೆ ಗಡಿ ಹೊಂದಿರ್ತಕ್ಕಂಥ ದೇಶಗಳು ಯಾವ್ಯಾವು? ಒಂದೇ ಕಡೆ ಭೂಪ್ರದೇಶ ಇದ್ರೂ ಸಹಿತ 7 ದೇಶಗಳ ಜೊತೆಗೆ ಏನಾಗಿದೆ ಅಂದ್ರೆ ಭಾರತ ಗಡಿಯನ್ನ ಹೊಂದಿರ್ತಕ್ಕಂಥದ್ದು. ಆ 7 ದೇಶಗಳು ಯಾವುವು ಅಂದ್ರೆ ಪಾಕಿಸ್ತಾನ್, ಅಫಘಾನಿಸ್ತಾನ್, ನೇಪಾಳ, ಭೂತಾನ್, ಬಾಂಗ್ಲಾ, ಮಯನ್ಮಾರ್. ಹೀಗೆ ಏನಾಗ್ಯಾವ ಅಂದ್ರೆ ಈ ದೇಶಗಳು ಭಾರತದ ಜೊತೆ ಗಡಿಯನ್ನ ಹೊಂದಿರ್ತಕ್ಕಂತಹ ಪ್ರದೇಶಗಳು. ಹಿಂದೆ ಏನಾಗಿತ್ತು ಅಂದ್ರೆ ಎಲ್ಲಾ ಪ್ರದೇಶಗಳನ್ನ ಸೇರಿಸಿ ಭಾರತ ವರ್ಷ ಎಂದು ಕರೆಯುತ್ತಿದ್ರು. ಈ 7 ದೇಶಗಳು ಮತ್ತು ಭಾರತ, ಪಾಕಿಸ್ತಾನ್, ಅಫಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್ ಪ್ರದೇಶಗಳನ್ನ ಸೇರಿಸಿ ಭಾರತವನ್ನ ಭಾರತ ವರ್ಷ ಅಂತ ಹೇಳಿ ಗುರುತಿಸ್ತಾ ಇದ್ರು. ಇದನ್ನು ಬರೆದಿರ್ತಕ್ಕಂಥವ್ರು ಭಾರತ ವರ್ಷ ಅಂತ ಹೇಳಿ ಕರಿತಿದ್ರು. ಇದನ್ನು ಭರತ ಖಂಡ, ಸಿಂಧೂ ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ ಎಂದು ಸಹ ಕರೀತಾ ಇದ್ರು. ಇವತ್ತು ಪ್ರಸ್ತುತ ಏನಾಗಿದೆ ಅಂದ್ರೆ ಈ ಒಂದು ಭಾರತದಲ್ಲಿ 28 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಇವತ್ತು ಅಖಂಡ ಭಾರತ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲಿ ಭಾರತದ ಭೂಭಾಗ ರಚನೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯಿಂದ ಹಿಡಿದು ಸಮತಟ್ಟಾಗಿರ್ತಕ್ಕಂತಹ ಸಿಂಧೂ ಗಂಗಾ ಬಯಲು ಪ್ರದೇಶ ಮತ್ತು ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ತೀರ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಒಟ್ಟಾರೆ ಹಿಮಾಲಯದ ಬಯಲು ಪ್ರದೇಶ ಆದ, ದಕ್ಕನ್ ಪ್ರಸ್ಥಭೂಮಿಯಾದ, ಕರಾವಳಿ ತೀರ ಪ್ರದೇಶವನ್ನು ಹೊಂದಿರತಕ್ಕಂತಹ ಒಂದು ಭಾರತ ವೈಶಿಷ್ಟ್ಯವಾಗಿ ಪೂರ್ಣವಾಗಿರ್ತಕ್ಕಂಥ ಒಂದು ದೇಶ. ಈ ದೇಶದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಅಂತಕ್ಕಂಥದ್ದು ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರದ ಪರ್ವತಗಳನ್ನ ಹೊಂದಿರತಕ್ಕಂಥ ಒಂದು ಪರ್ವತ ಶ್ರೇಣಿ. ಪ್ರಾಚೀನ ಭಾರತದಲ್ಲಿ ಹಿಮಾಲಯದ ಕಡೆಯಿಂದ ದಾಳಿಗಳಾಗಿರ್ತಕ್ಕಂಥದ್ದು ಕಡಿಮೆ. ಯಾಕೆ ಅಂದ್ರೆ ಅದು ನೈಸರ್ಗಿಕ ರಕ್ಷಕನಾಗಿ ಭಾರತವನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು ಹಿಮಾಲಯ ಪರ್ವತ. ವಾಯುವ್ಯ ಭಾಗದ ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕ ಏನಾಗ್ಯಾವ ಅಂದ್ರ ಭಾರತಕ್ಕೆ ಅತಿ ಹೆಚ್ಚು ದಾಳಿಗಳು ಸಂಭವಿಸಿರ್ತಕ್ಕಂತಹ ಒಂದು ಅಂಶ.
ಅದೇ ರೀತಿಯಾಗಿ ಸಿಂಧು ಗಂಗಾ ಬಯಲು ಸೀಮೆಯಲ್ಲಿ ಪ್ರಾಚೀನ ನಾಗರಿಕತೆಗಳಂತ ಹೇಳಿ ಗುರುತಿಸ್ತೀವಿ ನಾವು. ಯಾವುವು ಅಂದ್ರೆ ಸಿಂಧು ಮತ್ತು ವೇದಗಳು, ಸಿಂಧು ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಅಂತ ಹೇಳಿ ಗುರುತಿಸ್ತೀವಿ. ಈ ನಾಗರಿಕತೆಗಳು ಸಹಿತ ಏನ್ ಮಾಡ್ತಾವೆ, ನಮ್ಮ ಭಾರತದ ವೈಶಿಷ್ಟ್ಯ ಮತ್ತು ಪ್ರಾಚೀನತೆಯನ್ನ ಹೆಚ್ಚಿಸಿರ್ತಕ್ಕಂಥ ನಾಗರಿಕತೆಗಳು. ಭಾರತವನ್ನ ನರ್ಮದಾ ನದಿ ಏನ್ ಮಾಡ್ತದ ಅಂದ್ರೆ 2 ಭಾಗಗಳಾಗಿ ನಮ್ಮ ಭಾರತವನ್ನ ವಿಂಗಡಣೆ ಮಾಡ್ತಕ್ಕಂತಹ ಒಂದು ನದಿ ಯಾವುದು ಅಂದ್ರೆ ಅದು ನರ್ಮದಾ ನದಿ. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಉತ್ತರದ ಎತ್ತರ ಪ್ರದೇಶ ಅದನ್ನ ಮಾಳವ ಪ್ರಸ್ಥಭೂಮಿ ಅಂತ ಹೇಳಿ ಗುರುತಿಸ್ತೀವಿ. ಇನ್ನೊಂದು ಭಾಗ ಯಾವುದು ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ, ದಕ್ಷಿಣದ ಭಾಗ ಅಂತ ಹೇಳಿ ಇದನ್ನ ಗುರುತಿಸ್ತಕ್ಕಂಥದ್ದು. ಈ 2 ಭಾಗಗಳನ್ನ ಮಾಡಿರ್ತಕ್ಕಂಥ ನದಿ ಯಾವುದು ಅಂದ್ರೆ ನರ್ಮದಾ ನದಿ. ನಂತರ ಬಂದಿರತಕ್ಕಂಥವ್ರು ಮೌರ್ಯರು, ಗುಪ್ತರು ಭಾರತವನ್ನ 2 ಭಾಗಗಳಾಗಿನೇ ಆಳ್ವಿಕೆ ಮಾಡ್ತಾರ. ಒಂದು ಉತ್ತರ ಭಾರತ, ಇನ್ನೊಂದು ದಕ್ಷಿಣ ಭಾರತ ಅಂತ ಹೇಳಿ ಗುರುತಿಸ್ತೀವಿ. ಮೌರ್ಯರ ಕಾಲಾವಧಿಯಲ್ಲಿ ಭಾರತವನ್ನ 2 ಭಾಗಗಳಾಗಿ ಆಳ್ವಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಒಂದು ಉತ್ತರ ಭಾರತ, ಇನ್ನೊಂದು ದಕ್ಷಿಣ ಭಾರತ ಅಂತಕ್ಕಂಥ. ಇಷ್ಟೆಲ್ಲ ವೈಶಿಷ್ಟ್ಯವನ್ನ ಹೊಂದಿರತಕ್ಕಂತಹ ಭಾರತ ಏನಾಗಿದೆ ಅಂದ್ರೆ ಒಟ್ಟು ಭಾರತದ ಕರಾವಳಿ ಎಷ್ಟದ ಅಂದ್ರೆ 6100 ಕಿಲೋಮೀಟರ್ ಕರಾವಳಿಯನ್ನ ಹೊಂದಿರತಕ್ಕಂಥದ್ದು ಭಾರತ. ಅದರಲ್ಲಿ ಪೂರ್ವ ಕರಾವಳಿಯನ್ನ ಏನಂತ ಕರಿತೀವಿ ಅಂದ್ರೆ ಕೋರ್ ಮಂಡಲ ಎಂದು ಗುರುತಿಸಲಾಗ್ತದ. ಪೂರ್ವ ಕರಾವಳಿಯನ್ನ ಏನಂತ ಕರಿತೀವಿ, ಕೋರ್ ಮಂಡಲ ತೀರ ಅಂತ ಹೇಳಿ ಕರೆದಿದ್ರ, ಅದಕ್ಕ ಪಶ್ಚಿಮ ಕರಾವಳಿಯನ್ನ ಕೊಂಕಣ ತೀರ ಅಂತ ಹೇಳಿ ಗುರುತಿಸ್ತೀವಿ. ಪೂರ್ವದ್ದು ಕೋರ್ ಮಂಡಲ ತೀರ ಆದ್ರೆ ಪಶ್ಚಿಮದ್ದು ಕೊಂಕಣ ತೀರ ಅಥವಾ ಮಲಬಾರ್ ತೀರವೆಂದು ಕರೆಯಲಾಗಿದೆ. ಪ್ರಾಚೀನ ಕಾಲದಲ್ಲಿ ವ್ಯಾಪಾರವು ಸಮುದ್ರ ಮಾರ್ಗಗಳ ಮೂಲಕ ನಡೀತಾ ಇತ್ತು. ಇದರಿಂದ ಏನಾಗ್ತದೆ ಅಂದ್ರೆ ಕೆಲವೊಂದಿಷ್ಟು ರೇವು ಪಟ್ಟಣಗಳ ಅಭಿವೃದ್ಧಿ ಹೊಂದಿರತಕ್ಕಂಥವು ಭಾರತದಲ್ಲಿ. ಅಂತಹ ರೇವು ಪಟ್ಟಣಗಳ ಬೆಳವಣಿಗೆಯೊಂದಿಗೆ ಏನಾಗ್ತದೆ, ಕೆಲವೊಂದಿಷ್ಟು ಪ್ರದೇಶಗಳು ಬೆಳವಣಿಗೆಯನ್ನ ಹೊಂತಾವ, ಹೊಸ ಸಾಮ್ರಾಜ್ಯಗಳ ಉದಯ ಆಗ್ತಾವ. ಅಂತಹ ಸಾಮ್ರಾಜ್ಯಗಳು ಯಾವುವು ಅಂದ್ರೆ ಪಾಂಡ್ಯರು, ಚೇರರು, ಚೋಳರ ಪ್ರದೇಶಗಳು ಅಂತ ಹೇಳಿ ಗುರುತಿಸ್ತೀವಿ. ಭಾರತ ಅಂತಕ್ಕಂಥದ್ದು ಭೌಗೋಳಿಕ ಪರಿಸರ ಇಲ್ಲಿ ಬದುಕಿ ಬಾಳಿದ ಜನಾಂಗಗಳ ಮೇಲೂ ಸಹಿತ ಪ್ರಭಾವ ಬೀರಿದೆ ಅಂತ ಹೇಳಿ ಕರಿತೀವಿ. ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೂ ಸಹಿತ ಭಾರತದ ಭೌಗೋಳಿಕ ಪರಿಸರ ಅಂತಕ್ಕಂಥದ್ದು ಮಾನವನ ಬದುಕಿನ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಒಂದು ಸನ್ನಿವೇಶ. ಇಲ್ಲಿ ವೈವಿಧ್ಯಗಳಲ್ಲಿ ಏಕತೆಯೇ ಭಾರತದ ಜೀವಾಳ ಅಂತ ಹೇಳಿ ಗುರುತಿಸ್ತೀವಿ. ಅಂದ್ರೆ ವಿವಿಧ ಜನಾಂಗ ಅದಾವ, ವಿವಿಧ ಸಂಸ್ಕೃತಿ ಅದಾವ, ವಿವಿಧ ರೀತಿಯ ಪರಿಸರ ಭೌಗೋಳಿಕ ಲಕ್ಷಣಗಳು ಕಂಡು ಬಂದ್ರು ಸಹಿತ ನಾವು ಆ ಒಂದು ದೇಶದಲ್ಲಿ ಏಕತೆಯನ್ನ ಕಾಣ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ. ಇಂತಹ ಒಂದು ಭಾರತದ ಇತಿಹಾಸವನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ವಿಭಾಗಗಳನ್ನ ಮಾಡಿ ಅಧ್ಯಯನವನ್ನ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೆಯದಾಗಿ ಬರ್ತಕ್ಕಂಥದ್ದು ಪ್ರಾಗೈತಿಹಾಸ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ ಅಂತ ಹೇಳಿ ಕರಿತೀವಿ. ಇಲ್ಲಿ ಹೆಸರೇ ಸೂಚಿಸುವ ಹಾಗೆ ಚರಿತ್ರೆಯ ಪೂರ್ವಕಾಲ ಅಂದ್ರೆ ಏನು ಅಂದಾಗ ಮಾನವ ತನ್ನ ಲೇಖನ ಕಲೆಯನ್ನು ಕಂಡು ಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನ ಏನಂತ ಕರಿತೀವಿ ಅಂದ್ರೆ ನಾವು ಪ್ರಾಗೈತಿಹಾಸ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ. ಈ ಒಂದು ಕಾಲಾವಧಿಯಲ್ಲಿ ಮಾನವನಿಗೆ ಯಾವುದೇ ಬರವಣಿಗೆಯ ಕಲೆ, ಲೇಖನ ಕಲೆಗಳು ಕಂಡು ಬರದೇ ಇರ್ತಕ್ಕಂತಹ ಒಂದು ಕಾಲ ಅಂತ ಕರಿತೀವಿ. ಈ ಒಂದು ಕಾಲದಲ್ಲಿ ಭಾಷೆಯ ಬೆಳವಣಿಗೆ, ಲಿಪಿಯ ಬಗ್ಗೆ ನಮಗೆ ಯಾವುದೇ ಆಧಾರಗಳು ಸಿಗದೇ ಇರ್ತಕ್ಕಂತಹ ಒಂದು ಕಾಲ. ಈ ಕಾಲವನ್ನ ಚರಿತ್ರೆಯ ಪೂರ್ವಕಾಲ ಅಂತ ಹೇಳಿ ಗುರುತಿಸ್ತೀವಿ. ಈ ಕಾಲಘಟ್ಟದ ಅಧ್ಯಯನ ಮಾಡಿರ್ತಕ್ಕಂತಹ ತಜ್ಞರಿಗೆ ಏನಂತ ಕರಿತೀವಿ ಅಂದ್ರೆ ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತ ಹೇಳಿ ಕರಿತೀವಿ. ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತೇಳಿ ಯಾರನ್ನ ಕರಿತೀವಿ ಅಂದ್ರೆ ಈ ಪ್ರಾಗೈತಿಹಾಸ ಕಾಲದ ಕುರಿತು ಸಂಶೋಧನೆಯಲ್ಲಿ ತೊಡಗಿರ್ತಕ್ಕಂತಹ ಒಂದು ತಜ್ಞರಿಗೆ. ಅದೇ ರೀತಿಯಾಗಿ ಪ್ರಾಚ್ಯ ವಸ್ತು ಅಧ್ಯಯನಕಾರರಿಗೆ ಆ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿರ್ತಕ್ಕಂಥವ್ರು, ಬೇಟೆಯಾಡಲು
ತಯಾರಿಸಿದ ಪರಿಕರಗಳು ದೊರೆತಿವೆ. ಅಂದ್ರೆ ಈ ಪ್ರಾಚ್ಯ ವಸ್ತು ಅಧ್ಯಯನಕಾರಿ ಆ ಕಾಲದಲ್ಲಿ ಸಿಕ್ಕಿರ್ತಕ್ಕಂಥ ಆಧಾರಗಳ ಮೇಲೆ ಅಲ್ಲಿರ್ತಕ್ಕಂಥ ಜನ, ಆ ಕಾಲಾವಧಿಯಲ್ಲಿ ಬದುಕಿರ್ತಕ್ಕಂಥ ಜನ ಏನ್ ಮಾಡ್ತಾ ಇದ್ರು ಅಂದ್ರೆ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ರು. ಬೇಟೆಯಾಡ್ತಕ್ಕಂಥ ಒಂದು ಕಲೆ ಅವ್ರಿಗೆ ಗೊತ್ತಿತ್ತು. ಬೇಟೆಯಾಡ್ಲಿಕ್ಕೆ ಬಳಸ್ತಕ್ಕಂತಹ ಕೆಲವೊಂದಿಷ್ಟು ಪರಿಕರಗಳು ಏನಾಗ್ಯಾವ ಅಂದ್ರೆ ನಮಗ ಸಂಶೋಧನೆಯ ಮುಖಾಂತರ ಲಭ್ಯವಾಗಿರ್ತಕ್ಕಂಥ ಆಕಾರಗಳು. ಅಂತಹ ಆಕಾರಗಳು ಯಾವುವು ಅಂದ್ರೆ ಶಿಲೆ, ಕಟ್ಟಿಗೆ, ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಏನ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ಬಳಕೆ ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಅಂಶ ಇವತ್ತು ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಅದೇ ರೀತಿ ಅವರು ಮಾಂಸ ಮೂಳೆಗಳನ್ನ ಕತ್ತರಿಸ್ಲಿಕ್ಕೆ ಮರದ ತೊಗಟೆ, ಪ್ರಾಣಿಯ ಚರ್ಮ, ಹಣ್ಣು, ಬೇರುಗಳನ್ನ ಏನ್ ಮಾಡ್ತಾ ಇದ್ರು ಕತ್ತರಿಸಲು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಶಿಲಾ ಪರಿಕರಗಳನ್ನ ಬಳಸ್ತಾ ಇದ್ರು. ಯಾಕ ಮರದ ತೊಗಟೆಯನ್ನ ಕತ್ತರಿಸ್ಬೇಕು, ಪ್ರಾಣಿ ಚರ್ಮವನ್ನ ತೆಗಿಲಿಕ್ಕೆ, ಹಣ್ಣು ಬೇರುಗಳನ್ನ ಕತ್ತರಿಸ್ಲಿಕ್ಕೆ ಏನ್ ಮಾಡ್ತಾ ಇದ್ರು ಅಂದ್ರೆ ಶಿಲಾ ಪರಿಕರಗಳನ್ನ ಬಳಸ್ತಕ್ಕಂತಹ ಒಂದು ಕಲೆಯೂ ಸಹಿತ ಈ ಪ್ರಾಗೈತಿಹಾಸ ಕಾಲದ ಮಾನವನಿಗೆ ಗೊತ್ತಿತ್ತು. ಅಂತ ಆಯುಧಗಳನ್ನ ಬಳಸಿರಬಹುದು ಅಂದಾಗ ಬರ್ಚಿ ಮತ್ತು ಬಾಣಗಳನ್ನ ಬಳಸಿಕೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಆಹಾರವನ್ನ ಸಂಗ್ರಹಣೆ ಮಾಡ್ತಾ ಇದ್ರು. ಮರವನ್ನು ಸೌದೆಯನ್ನಾಗಿ, ಶಿಲೆಗಳನ್ನು ಕೊಡಲಿಗಳನ್ನಾಗಿ ಮತ್ತು ಸೌದೆಯನ್ನು ಗುಡಿಸಲು ಕಟ್ಟಲು ಬಳಸ್ತಾ ಇರಬಹುದು ಅಂತಕ್ಕಂಥದ್ದು ಒಂದು ಅಂಶ ಅಂತ ಹೇಳಿ ಇಲ್ಲಿ ಗುರುತಿಸ್ತೀವಿ. ಇದರ ನಂತರ ಬರ್ತಕ್ಕಂಥದ್ದು ಒಂದು ಇತಿಹಾಸ ಪೂರ್ವ ಕಾಲದ ಮಾನವನ ಕುರುಹುಗಳು. ಈ ಒಂದು ಇತಿಹಾಸ ಪೂರ್ವ ಕಾಲ, ಪ್ರಾಗೈತಿಹಾಸ ಕಾಲದ ಮಾನವನಲ್ಲಿ ಕುರಿತು ಸಂಶೋಧನೆಯನ್ನ ಮಾಡಿದಾಗ ನಮಗೆ ಸಿಕ್ಕಿರ್ತಕ್ಕಂಥ ಕುರುಹುಗಳು ಏನು, ಯಾವ ರೀತಿ ಅವರ ಜೀವನವನ್ನ ಸಾಗಿಸಿರಬಹುದು ಅಂತಕ್ಕಂಥ ಅಂಶವನ್ನ ನೋಡಿದಾಗ ನಾವು ಪ್ರಾಗೈತಿಹಾಸ ಕಾಲದ ಮಾನವನ ಕುರುಹುಗಳು ಭಾರತದ ಭೀಂಬೇಟ್ಕಾ, ಹುಣಸಗಿ, ಕರ್ನೂಲುಗಳಲ್ಲಿ ಲಭ್ಯವಾಗಿವೆ. ಅಂದ್ರೆ ಪ್ರಾಗೈತಿಹಾಸದ ಕಾಲದ ಮಾನವ ಈ 3 ಸ್ಥಳಗಳಲ್ಲಿ ಜೀವನವನ್ನ ನಡೆಸಿರಬಹುದು ಅಂತಕ್ಕಂಥದ್ದು. ಭೀಂಬೇಟ್ಕಾ, ಹುಣಸಗಿ ಮತ್ತು ಕರ್ನೂಲುಗಳಲ್ಲಿ ನೆಲೆಗಳು ನದಿ ಹಾಗೂ ಕೆರೆ ದಂಡೆಗಳಲ್ಲಿ ಕಂಡು ಬಂದಿವೆ. ಅಂದ್ರೆ ಈ ನೆಲೆಗಳು ಕರ್ನೂಲ್ ಆಗಿರ್ಬೋದು, ಹುಣಸಗಿ ಆಗಿರ್ಬೋದು, ಭೀಂಬೇಟ್ಕಾ ಆಗಿರ್ಬೋದು, ಇಲ್ಲಿ ಕಂಡು ಬಂದಿರತಕ್ಕಂಥ ನದಿಗಳು ಎಲ್ಲಿ ಕಂಡು ಬಂದವ ಅಂದ್ರ ನದಿ ದಂಡೆಯ ಮೇಲೆ ಮತ್ತು ಕೆರೆ ದಂಡೆಗಳಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅಂದ್ರೆ ಅವತ್ತು ಮಾನವನ ಉಳಿವಿಗೆ ಶಿಲಾ ಪರಿಕರಗಳು ಅನಿವಾರ್ಯವಾಗಿದ್ದರಿಂದ ತಮ್ಮ ಅಗತ್ಯತೆಗೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಜನರು ವಾಸಿಸ್ತಾ ಇದ್ರು. ಯಾಕಂದ್ರೆ ಅವರು ಬೇಟೆಯಾಡ್ಲಿಕ್ಕೆ ಪರಿಕರಗಳು ಬೇಕು, ಪ್ರಾಣಿಗಳಿಂದ ರಕ್ಷಣೆಗಾಗಿ ತಮಗೆ ಏನ್ ಬೇಕು ಆಯುಧಗಳು ಬೇಕು. ಅಂತಹ ಆಯುಧಗಳು ದೊರೀತಕ್ಕಂಥ ಸ್ಥಳಗಳಲ್ಲಿ ಮತ್ತು ನೀರಿನ ಸೌಲಭ್ಯ ಇರ್ತಕ್ಕಂಥ ಸ್ಥಳಗಳಲ್ಲಿ ಜನರು ವಾಸಿಸಿರಬಹುದು, ಅವ್ರು ತಮ್ಮ ಜೀವನವನ್ನ ನಡೆಸಿರಬಹುದು ಅಂತಕ್ಕಂಥದ್ದು ಸಂಶೋಧನೆಯ ಒಂದು ಅಂಶ. ಅದೇ ರೀತಿ ಕಲ್ಲಿನ ಚುಕ್ಕೆಗಳ ರಾಶಿಗಳ ನೆಲೆಗಳ ಸುತ್ತಲಿನ ಪ್ರದೇಶಗಳಲ್ಲಿ ಲಭ್ಯವಾಗಿವೆ. ಅಂದ್ರೆ ಭೀಂಬೇಟ್ಕಾ, ಹುಣಸಗಿ, ಕರ್ನೂಲ್ನ ಸುತ್ತಮುತ್ತ ಏನಾಗ್ಯಾವ ಅಂದ್ರೆ ಕಲ್ಲಿನ ರಾಶಿಗಳು ಕಂಡು ಬಂದ. ಇಂತಹ ನೆಲೆಗಳಲ್ಲಿ ಅವರು ರಕ್ಷಣೆಗಾಗಿ ಆ ಕಲ್ಲುಗಳನ್ನ ಸಂಗ್ರಹಣೆ ಮಾಡಿರ್ತಕ್ಕಂತಹ ಒಂದು ಅಂಶ ಬೆಳಕಿಗೆ ಬರ್ತದ. ಅಂತಹ ನೆಲೆಗಳಿಗೆ ನಾವು ಅವ್ರ ವಾಸ ಕೈಗಾರಿಕಾ ನೆಲೆಗಳೆಂದು ಕರೆಯಲಾಗಿದೆ. ಅಂದ್ರೆ ಕಲ್ಲುಗಳ ರಾಶಿಗಳಲ್ಲಿ ದೊರೆತಾವ ಅಂದ್ರೆ ಅವರು ಕೈಗಾರಿಕೆ, ಅಂದ್ರೆ ಅವರ ರಕ್ಷಣೆಗಾಗಿ ಆಯುಧಗಳನ್ನ ಬಳಕೆ ಮಾಡ್ಲಿಕ್ಕೆ ಆ ಕಲ್ಲುಗಳನ್ನ ಸಂಗ್ರಹಣೆ ಮಾಡಿರ್ಬೋದು ಅಂತಕ್ಕಂತಹ ಒಂದು ಅಂಶ. ಅದೇ ರೀತಿ ಇನ್ನೊಂದು ಸಂಶೋಧನೆ ಆಗ್ತದೆ ಈ ಕಾಲಾವಧಿಯಲ್ಲಿ. ಅದು ಯಾವುದು ಅಂದ್ರೆ ಬೆಂಕಿಯ ಶೋಧನೆ ಅಂತ ಹೇಳಿ ಗುರುತಿಸ್ತೀವಿ. ಈ ಬೆಂಕಿಯ ಶೋಧನೆ ಎಲ್ಲಾಯ್ತು, ಹೇಗಾಯ್ತು ಅಂತಕ್ಕಂಥದ್ದು. ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ. ಬಹುಶಃ ಬೆಂಕಿಯನ್ನು ಅವರು ಆಹಾರ ಬೇಯಿಸಲು, ಬೆಳಕನ್ನು ಪಡೆಯಲು ಹಾಗೂ ಪ್ರಾಣಿಗಳನ್ನು ಹೆದರಿಸಲು ಬಳಸಿರಬಹುದು ಅಂತಕ್ಕಂಥದ್ದು. ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂದ್ರೆ ಬೂದಿಯ ಕುರುಹುಗಳು ಎಲ್ಲಿ ಕಂಡು ಬಂದಿವೆ? ಪ್ರಾಕ್ತನ ಅಧ್ಯಯನದಲ್ಲಿ ಕಂಡು
ಬರ್ತಕ್ಕಂತಹ ಬೂದಿಯ ಕುರುಹುಗಳು ಎಲ್ಲಿ ಕಂಡು ಬಂದಾವ ಅಂದ್ರೆ ಕರ್ನೂಲಿನ ಗವಿಗಳಲ್ಲಿ ಅಂತ ಹೇಳಿ ಗುರುತಿಸ್ತೀವಿ. ಇದನ್ನ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಒಂದು ಮಹತ್ವದ ಪ್ರಶ್ನೆ. ಅದರ ನಂತರ ಕಂಡು ಬಂದಿರತಕ್ಕಂಥದ್ದು ವರ್ಣಚಿತ್ರಗಳು. ಶಿಲಾಯುಗದ ಮಾನವ ವಾಸ ಮಾಡಿರ್ತಕ್ಕಂಥ ಹಲವಾರು ಗುಹೆಯ ಗೋಡೆಗಳಲ್ಲಿ ಹಾಗೂ ಬಂಡೆಗಳ ಮೇಲೆ ಕೆಲವೊಂದಿಷ್ಟು ಅವರು ಚಿತ್ರಗಳನ್ನ ಬಿಡಿಸಿರೋದ್ರನ್ನ ನಾವು ಇವತ್ತಿಗೂ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಪ್ರದೇಶಗಳು ಯಾವುವು ಅಂದಾಗ ಉತ್ತರ ಪ್ರದೇಶ, ಕರ್ನಾಟಕದ ಕೆಲವು ಗವಿಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇಂತಹ ಒಂದು ವರ್ಣಚಿತ್ರಗಳನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ವರ್ಣಚಿತ್ರಗಳ ವಿಷಯ ಏನದ ಅಂದಾಗ ಕಾಡು ಮೃಗಗಳು ಹಾಗೂ ಬೇಟೆಯ ಚಿತ್ರಗಳನ್ನ ಅವ್ರು ಏನ್ ಮಾಡ್ಯಾರ ಅಂದ್ರೆ ಸುಂದರವಾಗಿ ಅಲ್ಲಿ ಮೂಡಿ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇಂತಹ ಒಂದು ಕಲಾತ್ಮಕ ಜೀವನ ಶೈಲಿಯನ್ನ ನಡೆಸಿರ್ತಕ್ಕಂಥವ್ರು ಪ್ರಾಗೈತಿಹಾಸ ಕಾಲದ ಮಾನವರು, ಇತಿಹಾಸ ಪೂರ್ವ ಕಾಲದ ಮಾನವರು ಅಂತ ಹೇಳಿ ಕರಿತೀವಿ. ನಂತರ ಬರ್ತಕ್ಕಂಥದ್ದು ಹಳೆಯ ಶಿಲಾಯುಗ. ಈ ಹಳೆಯ ಶಿಲಾಯುಗದ ಕಾಲಾವಧಿಯನ್ನ ನೋಡಿದಾಗ ನಾವು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಸ್ವಲ್ಪ ಬದಲಾವಣೆ ಪ್ರಾರಂಭ ಆಗ್ತದೆ. ಇತಿಹಾಸ ಪೂರ್ವ ಕಾಲಕ್ಕೂ ಇಲ್ಲಿಗೂ ವ್ಯತ್ಯಾಸ ಏನಾಯ್ತು ಅಂದ್ರೆ ಪರಿಸರದಲ್ಲಿ ಸ್ವಲ್ಪ ಬೆಳವಣಿಗೆ ಪ್ರಾರಂಭವಾಗ್ತದೆ, ಬದಲಾವಣೆ ಪ್ರಾರಂಭವಾಗ್ತದೆ. ಇಲ್ಲಿ ಭೂಮಂಡಲದಲ್ಲಿ ಏನಾಗ್ತದೆ, ಸ್ವಲ್ಪ ತಾಪಮಾನದ ಪ್ರಮಾಣವು ಸಹಿತ ಹೆಚ್ಚಾಗ್ತದೆ. ತಾಪಮಾನದ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಹುಲ್ಲುಗಾವಲುಗಳ ಬೆಳವಣಿಗೆಗೆ ಕಾರಣವಾಗ್ತದೆ. ಈ ತಾಪಮಾನದ ಬದಲಾವಣೆಯಿಂದ ಏನಾಗ್ತದೆ, ಹುಲ್ಲುಗಾವಲುಗಳು ಬೆಳಿಲಿಕ್ಕೆ ಕಾರಣವಾಗ್ತದೆ. ಹುಲ್ಲುಗಾವಲುಗಳು ಬೆಳವಣಿಗೆ ಹೊಂದಿದಂತೆ ಪ್ರಾಣಿ ಪಕ್ಷಿಗಳು ಏನಾಗ್ತಾವ ಅಂದ್ರೆ ಸಂತಾನಾಭಿವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿಯು ಏನಾಗ್ತದೆ ಅಂದ್ರೆ ಹೆಚ್ಚಾಗಿ ತೊಡಗ್ತಕ್ಕಂಥದ್ದು. ಮೇವು ಅಂದಾಗ ಅಲ್ಲಿ ಪ್ರಾಣಿಗಳು ಅಂತೇಳಿ ಕರಿತೀವಿ. ಅಂತಹ ಸಂದರ್ಭದಲ್ಲಿ ಅವರಿಗೆ ಪರಿಚಯವಿರ್ತಕ್ಕಂತಹ ಪ್ರಾಣಿಗಳು ಯಾವುವು ಅಂದ್ರೆ ಜಿಂಕೆ, ಕವಡೆ, ಮೇಕೆ, ಕುರಿ ಮತ್ತು ಇನ್ನಿತರೆ ಪ್ರಾಣಿಗಳು ಅಂತ ಹೇಳಿ ಗುರುತಿಸ್ತೀವಿ. ಹುಲ್ಲುಗಾವಲು ಪ್ರದೇಶಗಳಲ್ಲಿ ಬೆಳೆಯಲು ಕಾರಣ ಏನು ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ತಾಪಮಾನ ಅಂತೇಳಿ ಗುರುತಿಸ್ತೀವಿ. ಈಗ ಹುಲ್ಲುಗಾವಲ ಬೆಳವಣಿಗೆ ಆಯಿತು, ಪ್ರಾಣಿಗಳ ಬೆಳವಣಿಗೆ ಆಗ್ಲಿಕ್ಕೆ ಪ್ರಾರಂಭವಾದವು, ಪ್ರಾಣಿಗಳ ಸಂತಾನಾಭಿವೃದ್ಧಿ ಹೆಚ್ಚಾಗ್ಲಿಕ್ಕೆ ಪ್ರಾರಂಭವಾಯಿತು. ಇಂತಹ ಸಂದರ್ಭದಲ್ಲಿ ಮಾನವ ಏನ್ ಮಾಡಿದ ಅಂದ್ರೆ ತನ್ನ ಬೇಟೆಯಾಡ್ತಕ್ಕಂತಹ ಮಾನವ ಏನ್ ಮಾಡಿದ ಅಂದ್ರೆ ಪ್ರಾಣಿಗಳ ಸ್ವಭಾವ, ಅವುಗಳ ಆಹಾರ, ಅವುಗಳ ಸಂತಾನ ವೃದ್ಧಿಯ ಬಗ್ಗೆ ತಿಳಿದುಕೊಂಡು ಏನ್ ಮಾಡಿದ ಅಂದ್ರೆ ತನ್ನ ಸಂಚಾರಿ ಜೀವನವನ್ನ ಬಿಟ್ಟು ತನ್ನ ಆಹಾರಕ್ಕಾಗಿನೇ ಏನ್ ಮಾಡಿದ ಅಂದ್ರೆ ಕೆಲವೊಂದಿಷ್ಟು ಪ್ರಾಣಿಗಳನ್ನ ಸಾಕ್ಲಿಕ್ಕೆ, ಪಶು ಸಂಗೋಪನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅದರ ನಂತರ ಹೈನುಗಾರಿಕೆಯ ಕಲೆಯನ್ನ ಪ್ರಾರಂಭ ಮಾಡಿಸಿಕೊಂಡ. ಜೊತೆಗೆ ಮೀನು ಹಿಡಿಯುವುದನ್ನ ಕಲಿತುಕೊಂಡ. ಯಾವ ಕಾಲದ ಮಾನವ? ಹಳೆಯ ಶಿಲಾಯುಗದ ಮಾನವ. ಪ್ರಾಣಿಗಳನ್ನ ಸಾಕ್ಲಿಕ್ಕೆ ಕಲಿತ, ಪಶು ಸಂಗೋಪನೆ, ಹೈನುಗಾರಿಕೆಯನ್ನ ಕಲಿತುಕೊಂಡ, ಮೀನು ಹಿಡಿಯಲು ಕಲಿತ, ಅದರ ಜೊತೆಗೆ ದವಸ ಧಾನ್ಯಗಳನ್ನ ಬಿಡಿಸ್ತಕ್ಕಂಥದ್ದನ್ನ, ಅವುಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದನ್ನ ಕಲಿತುಕೊಂಡ. ಹೀಗೆ ಏನ್ ಮಾಡ್ತು ಅಂದ್ರೆ ಒಂದೊಂದೇ ಬೆಳೆಗಳನ್ನ ಉತ್ಪತ್ತಿ ಮಾಡ್ತಾ ತನ್ನ ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡಿರ್ತಕ್ಕಂತಹ ಒಬ್ಬ ಮಾನವ ಎಲ್ಲಿ ಕಂಡು ಬರ್ತಾನ ಅಂದ್ರ ಹಳೆಯ ಶಿಲಾಯುಗದಲ್ಲಿ. ಈತ ಅಕ್ಕಿ, ಗೋಧಿ, ಬಾರ್ಲಿಗಳನ್ನ ಆಹಾರಕ್ಕಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ. ಈ ಧಾನ್ಯಗಳಿಂದನೂ ಸಹಿತ ನಮ್ಮ ಆರೋಗ್ಯ ಸುಧಾರಣೆ ಅಂದ್ರೆ ಆಹಾರವನ್ನ ಪಡಿಬಹುದು ಅಂತಕ್ಕಂಥ ಕಲೆವನ್ನ ಕಲಿತ. ಇದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ದ ಅಂದ್ರೆ ಕಾಡಿನಲ್ಲಿ ಸಿಗ್ತಕ್ಕಂತಹ ಮಾಂಸ, ಗೆಡ್ಡೆ, ಗೆಣಸು, ಹಣ್ಣು, ಹಂಪಲಗಳನ್ನ ಮಾತ್ರ ಸೇವನೆ ಮಾಡ್ತಾ ಇದ್ದ. ಈಗ ಏನ್ ಮಾಡಿದ ಅಂದ್ರೆ ಧಾನ್ಯಗಳನ್ನ ಬಳಸುವ ವಿಧಾನವನ್ನ, ಅವುಗಳನ್ನ ಬೆಳೆಯುವ ವಿಧಾನವನ್ನ, ಸಂಗ್ರಹಿಸುವ ವಿಧಾನವನ್ನ ಕಲಿತುಕೊಂಡಿರ್ತಕ್ಕಂತಹವನು. ಹಳೆಯ ಶಿಲಾಯುಗದ ಕಾಲವನ್ನ ನಾವು 2 ಮಿಲಿಯನ್ ವರ್ಷಗಳಷ್ಟು ಹಿಂದೆ ಹೋಗ್ತೀವಿ. ಅಷ್ಟು ಹಿಂದೆ ಹೋದ ನಂತರ 2012
1000 ವರ್ಷಗಳವರೆಗೂ ಏನ್ ಮಾಡ್ತೀವಿ ಅಂದ್ರೆ ವಿಸ್ತರಣೆ ಮಾಡ್ತೀವಿ. ಅಂದ್ರೆ ಈ ಹಳೆಯ ಶಿಲಾಯುಗವನ್ನ 2 ಮಿಲಿಯನ್ ವರ್ಷಗಳಿಂದ ಹಿಡಿದು 12,000 ವರ್ಷಗಳವರೆಗೆ ಇದರ ಒಂದು ಕಾಲವನ್ನ ಗುರುತಿಸ್ತೀವಿ. ಈ ಕಾಲದಲ್ಲಿನೇ ಏನ್ ಮಾಡ್ತೀವಿ ಅಂದ್ರೆ ನಾವು 3 ವಿಭಾಗಗಳನ್ನ ಮಾಡ್ತೀವಿ. ಆದಿ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ, ಅಂತ್ಯ ಹಳೆಯ ಶಿಲಾಯುಗ ಅಂತ ಹೇಳಿ ಈ 3 ವಿಭಾಗಗಳನ್ನ ಗುರುತಿಸ್ತೀವಿ. ಅದರಲ್ಲಿ ಪ್ರಥಮದಾಗಿ ಬರ್ತಕ್ಕಂಥದ್ದು ಮಧ್ಯ ಹಳೆಯ ಶಿಲಾಯುಗ ಅಂತಕ್ಕಂಥದ್ದು. ಮಧ್ಯ ಹಳೆಯ ಶಿಲಾಯುಗ ಅಂತ ಹೇಳಿ ಗುರುತಿಸ್ತೀವಿ. ಈ ಮಧ್ಯ ಹಳೆಯ ಶಿಲಾಯುಗದ ಕಾಲಮಾನವನ್ನ ನಾವು ನೋಡಿದಾಗ 12,000 ವರ್ಷಗಳಿಂದ 10,000 ವರ್ಷಗಳ ಕಾಲಾವಧಿ ಅಂತ ಹೇಳಿ ಗುರುತಿಸ್ತೀವಿ. 12,000 ವರ್ಷಗಳಿಂದ 10,000 ವರ್ಷಗಳ ಈಚೆಗಿನ ಕಾಲಾವಧಿ. ಈ ಕಾಲದಲ್ಲಿ ಸಾಮಾನ್ಯವಾಗಿ ಏನಾಗ್ತಾವ ಅಂದ್ರೆ ಕೆಲವೊಂದಿಷ್ಟು ಚಿಕ್ಕ ಪರಿಕರಗಳು ಸಿಗ್ತಕ್ಕಂಥವು. ಆ ಚಿಕ್ಕ ಪರಿಕರಗಳನ್ನ ಅವರು ಬಳಸಿದ್ರ ಒಂದು ಪರಿಣಾಮವಾಗಿ ಈ ಮಧ್ಯಶಿಲಾಯುಗವನ್ನ ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಸಹಿತ ಕರಿತೀವಿ. ಕೆಲವೊಂದಿಷ್ಟು ಸೂಕ್ಷ್ಮ ಪರಿಕರಗಳು ಸಹಿತ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು. ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಾಗಿರ್ತಕ್ಕಂತಹ ಕೊಡಲಿ, ಗರಗಸಗಳನ್ನ ಇವರು ಬಳಸಿರ್ತಕ್ಕಂಥದ್ರ ಜೊತೆಗೆ ಏನಾಗಿತ್ತು ಅಂದ್ರೆ ಹಳೆಯ ಶಿಲಾಯುಗದ ಮಾದರಿಯ ಆಯುಧಗಳನ್ನ ಸಹಿತ ಈ ಯುಗದ ಜನ ಏನ್ ಮಾಡಿದ್ರು ಅಂದ್ರೆ ಮುಂದುವರಿಸಿಕೊಂಡು ಬಂದಿರ್ತಕ್ಕಂಥದ್ದು. ನವಶಿಲಾಯುಗ 10,000 ವರ್ಷಗಳಿಂದ ಈಚೆಗಿನ ಕಾಲ ಅಂತೇಳಿ ಇದನ್ನ ಗುರುತಿಸ್ತೀವಿ. ಈ ಕಾಲದ ಆಯುಧಗಳು ಹೊಳಪಿನಿಂದ ಕೂಡಿರ್ತಕ್ಕಂಥದ್ದು, ಹರಿತವಾದ ಅಲಗವನ್ನು ಅಂದ್ರೆ ತುದಿಯನ್ನ ಹೊಂದಿರತಕ್ಕಂತಹ ಆಯುಧಗಳನ್ನ ನವಶಿಲಾಯುಗದಲ್ಲಿ ನೋಡ್ತೀವಿ. ಅದ್ರ ಜೊತೆಗೆ ಇವರು ಗಿಡಮೂಲಿಕೆಗಳನ್ನು ಅರೆಯಲು, ದವಸ ಧಾನ್ಯಗಳನ್ನ ಪುಡಿ ಮಾಡಲು ಬೀಸು ಕಲ್ಲುಗಳನ್ನ ಬಳಸುತ್ತಿದ್ದರು. ಇವತ್ತು ನಾವು ಏನ್ ಮಾಡ್ತೀವಿ, ಗಿರಣಿಗಳನ್ನ ಬಳಕೆ ಮಾಡ್ತೀವಿ. ಆದರೆ ಮೊದಲಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಬೀಸು ಕಲ್ಲನ್ನ ಬಳಸ್ತಾ ಇದ್ರು. ಈ ಬೀಸು ಕಲ್ಲಿನ ಸಂಶೋಧನೆ ಆಗಿರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ನವಶಿಲಾಯುಗದಲ್ಲಿ. ಅದರ ಜೊತೆಗೆ ಅಲಂಕಾರಿಕ ಮಡಿಕೆ, ಕುಡಿಕೆಗಳು ಸಹಿತ ನಮಗ್ ಸಿಗ್ತಾವ. ಅಂದ್ರೆ ಅವ್ರು ಮಡಿಕೆ ತಯಾರ ಮಾಡ್ತಕ್ಕಂಥ ಒಂದು ಕಲೆ, ಅದಕ್ಕೆ ಅಲಂಕಾರ ಮಾಡ್ತಕ್ಕಂಥ ಕಲೆಯನ್ನ ಸಹಿತ ನವಶಿಲಾಯುಗದ ಮಾನವ ಅರಿತಿದ್ದ ಅಂತಕ್ಕಂಥದ್ದು. ಅವುಗಳಲ್ಲಿ ಗೋಧಿ, ಅಕ್ಕಿ, ಬಾರ್ಲಿಗಳ ದವಸ ಧಾನ್ಯಗಳನ್ನ ಬಳಸ್ತಿದ್ರ ಆಹಾರಕ್ಕಾಗಿ ಇವರು ಸಹಿತ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಬೆಳವಣಿಗೆ ಅಂದ್ರೆ ಈ ಕಾಲದ ಮಾನವ ಹತ್ತಿ ಬಟ್ಟೆ ತಯಾರಿಸುವುದನ್ನ ಕಲ್ತಿರ್ತಕ್ಕಂತಹ ಒಂದು ಯುಗ ಅಂತ ಹೇಳಿ ಗುರುತಿಸ್ತೀವಿ. ಈಗ ಏನ್ ಮಾಡಿದೀವಿ ಅಂದ್ರೆ ಇಂದಿನ ಒಂದು ತರಗತಿಯಲ್ಲಿ ಏನ್ ಮಾಡಿದೀವಿ ಅಂದ್ರೆ ಪ್ರಾಚೀನ ಕಾಲದ ಮಾನವ, ಏನು ಅರಿಯದ ಮಾನವ ಇವತ್ತು ಏನ್ ಮಾಡ್ಯಾನ ಅಂದ್ರೆ ನಮ್ಮ ಶಿಲಾಯುಗದವರೆಗೆ ಏನೆಲ್ಲ ಕಲಿತ ಅಂತಕ್ಕಂಥ ವಿಷಯವನ್ನ ಇವತ್ತು ಅಧ್ಯಯನವನ್ನ ಮಾಡಿ. ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ವಿಷಯಗಳೊಂದಿಗೆ ಮುಂದಿನ ಅಧ್ಯಾಯದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.